ಇನ್ನು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆಗೆ ಫಿಮೇಲ್ ಫ್ಯಾನ್ ಅಂತೆ ಯಾರೋ ನುಗ್ಗೋಕ್ಕೆ ಪ್ರಯತ್ನ ಪಟ್ರಂತೆ. ನಟ ಸಲ್ಮಾನ್ ಖಾನ್ ಮನೆ ಬಳಿ ಭದ್ರತಾ ಲೋಪ. ಸಲ್ಮಾನ್ ಖಾನ್ ಮನೆಗೆ ನುಗ್ಗಲು ಮಹಿಳಾ ಅಭಿಮಾನಿಯೊಬ್ಬರು ಯತ್ನಿಸಿದ್ದಾರಂತೆ. ನಿನ್ನೆ ರಾತ್ರಿ 7:30 ಸುಮಾರಿಗೆ ಮನೆಯೊಳಗೆ ನುಗ್ಗಲು ಯತ್ನವನ್ನ ಮಾಡಿದ್ದಾರೆ ಅನ್ನೋದು. ಸಲ್ಮಾನ್ ಖಾನ್ ಅಭಿಮಾನಿ ಈಶಾ ಛಾಬ್ರಾ ನನ್ನ ಈಗ ಬಂಧಿಸಿದ್ದಾರಂತೆ. ಈಶಾ ಛಾಬ್ರಾ ಭೇಟಿಯಾಗಕ್ಕೆ ಹೋಗಿದ್ದೀನಿ ನಾನು ಸಲ್ಮಾನ್ ಖಾನ್ನ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇದು ಭದ್ರತಾ ಲೋಪ ಅಂತ ಹೇಳ್ತಾ ಇದ್ದಾರೆ. ಅವರೇ ಕರ್ಕೊಂಡು ಹೋದ್ರೆ ಭದ್ರತಾ ಲೋಪ ಅಲ್ಲ, ಯಾರಾದರೂ ಒಳಗಡೆ ನುಗ್ಗಕ್ಕೆ ಹೋದ್ರೆ ಅದು ಭದ್ರತಾ ಲೋಪ ಅಷ್ಟೇ. ಅದರ ಅರ್ಥ ಮಾಡ್ಕೊಳ್ಬೇಕು ನೀವು. ಸಲ್ಮಾನ್ ಖಾನ್ ಅವರೇ ಕರ್ಕೊಂಡು ಹೋದ್ರೆ ಅದು ಭದ್ರತಾ ಲೋಪ ಅಲ್ಲ, ಅವರು ಅವ್ರನ್ನ ಮೀಟ್ ಆಗಕ್ಕೆ ಹೋದ್ರೆ ಅದು ಭದ್ರತಾ ಲೋಪ. ಇಂಥ ಅವ್ರದ್ದು ಫಾರ್ಮ್ ಹೌಸ್ಗಳಿದ್ದಾವೆ. ಫಾರ್ಮ್ ಹೌಸ್ಗಳಿಗೆ ಅಲ್ಲಿ ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬರ್ತಾರೆ, ಆ ಸ್ಟೋರಿಗಳು ಎಷ್ಟಿದ್ದಾವೆ. ತುಂಬ ಸ್ಟೋರಿಗಳು ಓಡಾಡ್ತವೆ. ಕರೆನೋ ಸುಳ್ಳು ಯಾರಿಗೂ ಗೊತ್ತು. ಈಗ ಇಲ್ಲಿರುವಂಥ ಅಭಿಮಾನಿ ಒಳಗಡೆ ನುಗ್ಗಾಕ್ ಹೋಗಿದ್ದಾರೆ, ಅದು ಭದ್ರತಾ ಲೋಪ ಅಂತ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಈ ರೀತಿಯಾಗಿ ಸ್ಟಾರ್ ನಟರ ಮನೆಗಳಿಗೆ ಫ್ಯಾನ್ಸ್ಗಳು ನುಗ್ಗೋದು, ಹೋಗಿ ಮೀಟ್ ಆಗಬೇಕು ಅನ್ನುವಂಥದ್ದು ಬಹಳ ಇರುತ್ತೆ, ಹುಚ್ಚಾಟಗಳನ್ನು ಮಾಡ್ತಾರೆ. ಬಟ್ ಈಗ ಏನು ಸಲ್ಮಾನ್ ಖಾನ್ ಹೇಳ್ತಾರೆ, ಬಂಧಿಸಿ ಅಂತಾನೆ ಹೇಳಿರೋದಾ ಇಲ್ಲ ಬಿಟ್ಟು ಕಳಿಸಿ ಅಂತ ಹೇಳಿದ್ದಾರಾ? ಈ ಥರ ಕ್ರೇಜ್ ತುಂಬ ಜನಕ್ಕೆ ಇರುತ್ತೆ ಅಲ್ವಾ? ಅರುಣ್ ನೋಡಿ, ಇನ್ನೂ ಸಲ್ಮಾನ್ ಖಾನ್ ಏನ್ ಹೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಮಾಹಿತಿಗಳಿಲ್ಲ. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಸಲ್ಮಾನ್ ಖಾನ್ಗೆ ಈಗಾಗಲೇ ಸಾಕಷ್ಟು ಜೀವ ಬೆದರಿಕೆ ಇರುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ Y+ ಭದ್ರತೆಯನ್ನ ಕೊಡ್ಲಾಗಿದೆ. ಸೊ ಅವ್ರ ಮನೆಗೆ ಸಾಕಷ್ಟು ಭದ್ರತೆಯನ್ನ ನಿರಂತರವಾಗಿ ಕೊಡುವಂತ ಕೆಲಸವನ್ನ ಮಾಡ್ಲಾಗತ್ತೆ. ಈ ಭದ್ರತೆಯನ್ನ ಭೇದಿಸಿ ಆತ ಮನೆಯ ಒಳಗಡೆ ಹೋಗಿದ್ದು ಹೇಗೆ ಅನ್ನುವಂತ ಪ್ರಶ್ನೆಗಳು ಕೂಡ ಬರುತ್ತೆ. ಈತ ಬೆಳಿಗ್ಗೆ ಅಂದ್ರೆ ಸಂಜೆ 7:30 ಸಂದರ್ಭದಲ್ಲಿ ಈತ ಮನೆಯ ಒಳಗಡೆ ಪ್ರವೇಶವನ್ನ ಮಾಡಿದ್ದಾನೆ. ಆದ್ರೆ ಈತ ಬೆಳಿಗ್ಗೆ 10:15 ಮನೆಯ ಸುತ್ತಮುತ್ತಲೂ ಕೂಡ ಓಡಾಡ್ತಾ ಇದ್ದ. ಈತಗೆ ಬೆಳಗ್ಗೆಯೂ ಕೂಡ ಆತನಿಗೆ ವಾರ್ನಿಂಗ್ ಮಾಡಿ ಕಳಿಸ್ಕೊಡುವಂತ ಕೆಲಸಗಳು ಕೂಡ ಆಗಿತ್ತು. ಆದ್ರೆ ಮತ್ತೆ ಸಂಜೆ ಬಂದು ಏಕಾಏಕಿ ಆತ ಮನೆಯ ಒಳಗಡೆ ಪ್ರವೇಶ ಮಾಡಿರುವಂತದ್ದು ಬಹಳ ದೊಡ್ಡ ಭದ್ರತಾ ಲೋಪ ಆಗಿರುವಂತದ್ದು. ಜಿತೇಂದ್ರ ಕುಮಾರ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಈ ಮನೆಯನ್ನ ಪ್ರವೇಶ ಮಾಡಿರುವಂತದ್ದು. ಆತನ ಬಗ್ಗೆ ಈಗ ಆತನನ್ನ ಇನ್ವೆಸ್ಟಿಗೇಷನ್ಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಆತನಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ಅರುಣ್, ಓಕೆ, ಧನ್ಯವಾದಗಳು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.